my dear children, welcome to your social class. In the previous class, you have learnt about northern mountain region. ಅಂದರೆ ಉತ್ತರದ ಪರ್ವತ ಪ್ರದೇಶಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ರಿ. ಆ ಕ್ಲಾಸಸ್ಸಲ್ಲಿ ನೀವು ನಾರ್ದರ್ನ್ ಮೌಂಟೇನ್ ರೇಂಜಸ್ ಅಂದರೆ ಹಿಮಾಲಯನ್ ರೇಂಜಸ್ ಬಗ್ಗೆ, ಗ್ಲೇಷಿಯರ್ಸ್ ಬಗ್ಗೆ, ವ್ಯಾಲೀಸ್ ಬಗ್ಗೆ ತಿಳ್ಕೊಂಡಿದ್ರಿ. ಈಗ ನೀವು in this class you are going to learn about the northern plains. This is your third lesson, the northern plains. Okay, in this lesson you will study about the northern plains. Northern plains ಬಗ್ಗೆ ಉತ್ತರದ ಬಯಲು ಪ್ರದೇಶದ ಬಗ್ಗೆ ತಿಳ್ಕೊತೀರಾ. The Indus Basin, ಸಿಂಧು ನದಿ ಮುಖಜ ಭೂಮಿ ಬಗ್ಗೆ ತಿಳ್ಕೊತೀರಾ. ದ ಗಂಗಾ ಬ್ರಹ್ಮಪುತ್ರ ಬೇಸಿನ್ ಅಂದರೆ ಗಂಗಾ ಬ್ರಹ್ಮಪುತ್ರ ನದಿ ಬಯಲು ಪ್ರದೇಶದ ಬಗ್ಗೆ ತಿಳ್ಕೊತೀರಾ. ಅಕ್ಯುಪೇಷನ್ ಆಫ್ ದ ಪೀಪಲ್ ಇನ್ ದ ನಾರ್ದರ್ನ್ ಪ್ಲೇನ್ಸ್. ನಾರ್ದರ್ನ್ ಪ್ಲೇನ್ಸಲ್ಲಿ ಅಲ್ಲಿನ ಜನಗಳು ಏನು ಒಂದು ಮುಖ್ಯ ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊತೀರಾ. ಓಕೆ, ದೆನ್ ವಾಟ್ ಈಸ್ ಪ್ಲೇನ್? ಪ್ಲೇನ್ ಅಂತ ಯಾವುದನ್ನು ಕರಿತೀವಿ? ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿದ್ದೀರಾ. Plain means low level land or flat land is called a plain. ಬಯಲು ಪ್ರದೇಶ ಅಂತ ಯಾವುದನ್ನು ಕರಿತೀವಿ? ಲೋ ಲೆವೆಲ್ ಲ್ಯಾಂಡ್ ಅಂದರೆ ಕಡಿಮೆ ಎತ್ತರದ ಪ್ರದೇಶಗಳನ್ನು ಅಥವಾ ಫ್ಲ್ಯಾಟ್ ಲ್ಯಾಂಡ್ ಸಮತಟ್ಟಾದ ಪ್ರದೇಶಗಳನ್ನು ನಾವು ಪ್ಲೇನ್ ಅಂತ ಅಂದರೆ ಬಯಲು ಪ್ರದೇಶ ಅಂತ ಕರಿತಾ ಇದ್ದೀವಿ. ಆ್ಯಂಡ್ ವಿ ಸಿ ದ ಪ್ಲೇನ್ಸ್ ಇನ್ ದ ನಾರ್ತ್ ಪಾರ್ಟ್ ಆಫ್ ಅವರ್ ಕಂಟ್ರಿ. ಈ ಪ್ಲೇನನ್ನು ನಾವೆಲ್ಲಿ ನೋಡ್ತೀವಿ? ಇನ್ ದ ನಾರ್ತ್ ಪಾರ್ಟ್ ಆಫ್ ಅವರ್ ಕಂಟ್ರಿ. ನೋಡಿ, ಇಲ್ಲಿ ಗ್ರೀನ್ ಕಲರಲ್ಲಿ ತೋರಿಸಿದಾರಲ್ವ, ದಿಸ್ ಈಸ್ ನಾರ್ದರ್ನ್ ಪ್ಲೇನ್. ಓಕೆ, ದಟ್ ಕಾಲ್ಡ್ ನಾರ್ದರ್ನ್ ಪ್ಲೇನ್ಸ್. ವಿ ಸಿ ದ ಪ್ಲೇನ್ಸ್ ಇನ್ ದ ನಾರ್ತ್ ಪಾರ್ಟ್ ಆಫ್ ಅವರ್ ಕಂಟ್ರಿ, ದಟ್ಸ್ ಕಾಲ್ಡ್ ನಾರ್ದರ್ನ್ ಪ್ಲೇನ್ಸ್. ಇಟ್ಸ್ ಆಲ್ಸೋ ಕಾಲ್ಡ್ ಆ್ಯಸ್ ಇಂಡೋ-ಗ್ಯಾಂಗೆಟಿಕ್ ಪ್ಲೇನ್. ಈ ನಾರ್ದರ್ನ್ ಪ್ಲೇನನ್ನು ನಾವೇನಂತ ಕರಿತೀವಿ? ಇಟ್ ಈಸ್ ಆಲ್ಸೋ ನೋನ್ ಹ್ಯಾಸ್ ದ ಇಂಡೋ-ಗ್ಯಾಂಗೆಟಿಕ್ ಪ್ಲೇನ್ಸ್ ಆರ್ ದ ನಾರ್ತ್ ಇಂಡಿಯನ್ ರಿವರ್ ಪ್ಲೇನ್ಸ್. ಈ ನಾರ್ದರ್ನ್ ಪ್ಲೇನನ್ನು ನಾವು ಈ ಎರಡು ಹೆಸರುಗಳಿಂದ ಕರಿತಾ ಇದ್ದೀವಿ, ಇಂಡೋ-ಗ್ಯಾಂಗೆಟಿಕ್ ಪ್ಲೇನ್ಸ್ ಅಂತ ಮತ್ತು ದ ನಾರ್ತ್ ಇಂಡಿಯನ್ ರಿವರ್ ಪ್ಲೇನ್ಸ್ ಅಂತಲೂ ಕೂಡ ಕರಿತೀವಿ. ಓಕೆ, ದೆನ್ ವೇರ್ ವಿ ಸಿ ದಿಸ್ ಇಂಡೋ-ಗ್ಯಾಂಗೆಟಿಕ್ ಪ್ಲೇನ್ಸ್? ಹಾಗಾದರೆ ನಾವಿದನ್ನು ಈ ಇಂಡೋ-ಗ್ಯಾಂಗೆಟಿಕ್ ಪ್ಲೇನನ್ನು ಎಲ್ಲಿ ನೋಡ್ತೀವಿ? ದ ನಾರ್ದರ್ನ್ ಪ್ಲೇನ್ಸ್ ಆರ್ ಲೊಕೇಟೆಡ್ ಇನ್ ದ ಬೇಸ್ ಆಫ್ ದ ಹಿಮಾಲಯಾಸ್. ಈ ಹಿಮಾಲಯದ ಕೆಳಭಾಗದಲ್ಲಿ ನಾವೇನನ್ನು ಈ ಇಂಡೋ-ಗ್ಯಾಂಗೆಟಿಕ್ ಪ್ಲೇನನ್ನು ನೋಡ್ತಾ ಇದ್ದೀವಿ. ಇನ್ ದ ನಾರ್ತ್ ಆ್ಯಂಡ್ ದ ಸದರ್ನ್ ಪೆನಿನ್ಸುಲಾ. ನೋಡಿ, ಈ ನಾರ್ತ್ ಮತ್ತು ಈ ಸದರ್ನ್ ಈ ನಾರ್ತ್ ಪಾರ್ಟ್ ಮತ್ತು ಸದರ್ನ್ ಪಾರ್ಟಿನ ಮಧ್ಯಭಾಗದಲ್ಲಿ ನಾವು ಈ ಇಂಡೋ-ಗ್ಯಾಂಗೆಟಿಕ್ ಪ್ಲೇನನ್ನು ನೋಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್, ದ ಅಬಾಂಡೆಂಟ್ ವಾಟರ್ ಆ್ಯಂಡ್ ರಿಚ್ ಸಿಲ್ಟ್ ಬ್ರಾಟ್ ಡೌನ್ ಬೈ ದ ಹಿಮಾಲಯನ್ ರಿವರ್ಸ್ ಗಂಗಾ, ಯಮುನಾ, ಇಂಡಸ್, ಬ್ರಹ್ಮಪುತ್ರ ಆ್ಯಂಡ್ ದೇರ್ ಟ್ರೈಬ್ಯೂಟರೀಸ್ ಮೇಕ್ ದ ನಾರ್ದರ್ನ್ ಪ್ಲೇನ್ಸ್ ವೆರಿ ಫರ್ಟೈಲ್. ಅಂದರೆ ನಾರ್ದರ್ನ್ ಪ್ಲೇನ್ಸಲ್ಲಿ ಏನಾಗುತ್ತೆ ಅಂದರೆ ಈ ಹಿಮಾಲಯನ್ ರೇಂಜಸ್ಸಿಂದ ಒರಿಜಿನೇಟ್ಸ್ ಆಗುವಂತಹ ರಿವರ್ಸು ಯಾವುದು ಅಂತ ಹೇಳಿದ್ದೆ? ಗಂಗಾ, ಯಮುನಾ, ಇಂಡಸ್, ಬ್ರಹ್ಮಪುತ್ರ ರಿವರ್ಸ್ ಏನಾಗ್ತಾ ಇದೆ ಅಲ್ಲಿಂದ ಹರಿದು ಬಂದುಬಿಟ್ಟು ರಿಚ್ ಸಿಲ್ಟ್ ಅಂದರೆ ಹೆಚ್ಚು ಲವಣಾಂಶಗಳನ್ನು ಹೊತ್ತು ತಂದುಬಿಟ್ಟು ಏನು ಮಾಡ್ತಾಯಿದೆ? ಈ ನಾರ್ದರ್ನ್ ಪ್ಲೇನ್ಸನ್ನು ಹೆಚ್ಚು ಫಲವತ್ತಾಗಿ ಮಾಡ್ತಾ ಇದೆ. ದಿಸ್ ರೀಜನ್ ಕವರ್ಸ್ ಪಂಜಾಬ್, ಹರಿಯಾಣ ಆ್ಯಂಡ್ ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್, some parts of the Assam and Union Territory of Delhi. ನೋಡಿ, ಈ ಒಂದು ನಾರ್ದರ್ನ್ ಪ್ಲೇನ್ಸ್ ಏನಿದೆ, ಈ ನಾರ್ದರ್ನ್ ಪ್ಲೇನು ಯಾವ ಒಂದು ಸ್ಟೇಟ್ಸ್ಗಳನ್ನ ಕವರ್ ಮಾಡ್ತಾ ಇದೆಯಪ್ಪ ಅಂದರೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್, some part of Assam and the Union Territory of the Delhi. ದ ಯೂನಿಯನ್ ಟೆರಿಟೋರಿ ಆಫ್ ದ ಡೆಲ್ಲಿ. ಈ ಒಂದು ಸ್ಟೇಟ್ಸ್ಗಳನ್ನು ಈ ನಾರ್ದರ್ನ್ ಪ್ಲೇನ್ಸು ಕವರ್ ಮಾಡ್ತಾ ಇದೆ. ದ ಇಂಡೋ-ಗ್ಯಾಂಗೆಟಿಕ್ ಪ್ಲೇನ್ಸ್ ಆರ್ ಫ್ಲ್ಯಾಟ್ ಆ್ಯಂಡ್ ಇವನ್ ಸ್ಟ್ರೆಚಿಂಗ್ ಅಪ್ ಟು 2400 ಕಿಲೋಮೀಟರ್ಸ್ ಲಾಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್. ನೋಡಿ, ಈ ಇಂಡೋ-ಗ್ಯಾಂಗೆಟಿಕ್ ಪ್ಲೇನ್ ಏನಾಗಿದೆ,
ಎಷ್ಟು ಕಿಲೋಮೀಟರ್ ಲಾಂಗ್ ಆಗಿ ಸ್ಟ್ರೆಚಪ್ ಆಗಿದೆಯಪ್ಪ ಅಂದರೆ ವೆಸ್ಟಿಂದ ಈಸ್ಟ್ಗೆ 2400 ಕಿಲೋಮೀಟರ್ಸ್. ಎಷ್ಟು? 2400 ಕಿಲೋಮೀಟರ್ಸ್ಗಳವರೆಗೂ ಉದ್ದವಾಗಿ ಹರಡ್ಕೊಂಡಿದೆ. ಯಾವುದು? ನಾರ್ದರ್ನ್ ಪ್ಲೇನ್ಸ್ ಆರ್ ದ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ಸ್. ಆ್ಯಂಡ್ ಇಟ್ಸ್ ವಿಡ್ತ್ ಅಬೌಟ್ 260 ಕಿಲೋಮೀಟರ್ ಟು 350 ಕಿಲೋಮೀಟರ್. 260 ಕಿಲೋಮೀಟರ್ ಅಪ್ ಟು 350 ಕಿಲೋಮೀಟರ್ಸ್. ನೋಡಿ ವಿಡ್ತ್ ಎಷ್ಟಿದೆಯಪ್ಪ, ಅಗಲ ಎಷ್ಟಿದೆಯಪ್ಪ ಇದ್ರದ್ದು ಅಂದರೆ 260 ಕಿಲೋಮೀಟರಿಂದ ಹಿಡಿದು 350 ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ. ಗೊತ್ತಾಯ್ತಾ? ಲೆಂತ್ ಎಷ್ಟಿದೆ, ಉದ್ದ ಎಷ್ಟಿದೆಯಪ್ಪ ಅಂದರೆ 2400 ಕಿಲೋಮೀಟರ್ಸ್. ವಿಡ್ತ್ ಅಬೌಟ್ 260 ಕಿಲೋಮೀಟರ್ಸ್ ಆರ್ 350 ಕಿಲೋಮೀಟರ್ಸ್. ಯಾವುದರ ಒಂದು ವಿಡ್ತ್ ಲೆಂತ್ ಅಂತ ಹೇಳಿದೆ? ದ ನಾರ್ದರ್ನ್ ಪ್ಲೇನ್ಸ್, ಉತ್ತರದ ಬಯಲು ಪ್ರದೇಶ. ಓಕೆ. ದ ನಾರ್ದರ್ನ್ ಪ್ಲೇನ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 river basins. The Indus River Basin in the west and the Ganga Brahmaputra in the east. The river basins in the northern plains are the Indus River Basin and the ಗಂಗಾ ಬ್ರಹ್ಮಪುತ್ರ ರಿವರ್ ಬೇಸಿನ್ಸ್. ಈ ಎರಡು ರಿವರ್ ಬೇಸಿನ್ಸನ್ನು ನಾವೆಲ್ಲಿ ನೋಡ್ತಾ ಇದ್ದೀವಿ? ನಾರ್ದರ್ನ್ ಪ್ಲೇನ್ಸ್, ಉತ್ತರದ ಬಯಲು ಪ್ರದೇಶದಲ್ಲಿ ನಾವು ನೋಡುವಂತಹ ಎರಡು ರಿವರ್ ಬೇಸಿನ್ಸ್. ಅರ್ಥ ಆಯ್ತಾ? ಫಸ್ಟ್ ನಾವು ದ ಇಂಡಸ್ ರಿವರ್ ಬೇಸಿನ್ ಬಗ್ಗೆ ತಿಳ್ಕೊಳ್ಳೋಣ. ಎ ಮೇಜರ್ ಪಾರ್ಟ್ ಆಫ್ ದ ಇಂಡಸ್ ಬೇಸಿನ್ ಲೈಸ್ ಇನ್ ದ ಪಾಕಿಸ್ತಾನ್. ಈ ಮೇಜರ್ ಪಾರ್ಟ್ ಆಫ್ ಇಂಡಸ್ ರಿವರ್ ಬೇಸಿನ್ ಇಟ್ಸ್ ಲೊಕೇಟೆಡ್ ಇನ್ ದ ಪಾಕಿಸ್ತಾನ್ ಕಂಟ್ರಿಯಲ್ಲಿ ಏನಾಗಿದೆ? ಇಂಡಸ್ ರಿವರ್ ಬೇಸಿನ್, ಸಿಂಧೂ ನದಿ ಬಯಲು ಪ್ರದೇಶ ಅಂತ ಕರಿತೀವಿ. ಈ ಸಿಂಧೂ ನದಿ ಬಯಲು ಪ್ರದೇಶ ಎಲ್ಲಿ ಸಿಚುಯೇಟ್ ಆಗಿದೆ ಅಂದರೆ ಪಾಕಿಸ್ತಾನಲ್ಲಿ. ಇಟ್ ಹ್ಯಾಸ್ 5 tributaries. ದಿಸ್ ಇಂಡಸ್ ರಿವರ್ ಹ್ಯಾಸ್ 5 tributaries. ದೇ ಆರ್ ಸಟ್ಲೇಜ್, ರಾವಿ, ಬಿಯಾಸ್, ಚೇನಾಬ್, ಝೇಲಂ. ನೋಡಿ, ಈ ಇಂಡಸ್ ರಿವರ್ ಏನಾಗಿದೆ? ಸಿಂಧೂ ನದಿ ಏನಾಗಿದೆ? 5 ಉಪನದಿಗಳನ್ನು ಒಳಗೊಂಡಿದೆ. ಆ 5 ಉಪನದಿಗಳು ಯಾವುದಪ್ಪ ಅಂದರೆ ಸಟ್ಲೇಜ್, ರಾವಿ, ಬಿಯಾಸ್ ಆ್ಯಂಡ್ ಚೇನಾಬ್ ಆ್ಯಂಡ್ ಝೇಲಂ. ನೆಕ್ಸ್ಟ್, ಸಟ್ಲೇಜ್ ಆ್ಯಂಡ್ ಬಿಯಾಸ್ ಫ್ಲೋ ಥ್ರೂ ದ ನಾರ್ದರ್ನ್ ಪ್ಲೇನ್ಸ್ ಬಿಫೋರ್ ಜಾಯಿನಿಂಗ್ ದ ಇಂಡಸ್ ಇನ್ ಪಾಕಿಸ್ತಾನ್. ಏನಾಗುತ್ತೆ ಅಂದರೆ ಈ ಸಟ್ಲೇಜ್ ಮತ್ತು ಬಿಯಾಸ್ ಉಪನದಿಗಳೇನಿದೆ, ಈ ನದಿಗಳು ಸಿಂಧೂ ನದಿಯನ್ನು ಪಾಕಿಸ್ತಾನಲ್ಲಿ ಜಾಯಿನ್ ಆಗೋಕ್ಕೆ ಮುಂಚೆ ನಾರ್ದರ್ನ್ ಪ್ಲೇನ್ಸಿಂದ ಹರಿದು ಹೋಗ್ತವೆ. ಈ ನಾರ್ದರ್ನ್ ಪ್ಲೇನ್ಸಿಂದ ಹರಿದುಬಿಟ್ಟು ಏನಾಗುತ್ತೆ? ಈ ಸಿಂಧೂ ನದಿಯನ್ನು ಪಾಕಿಸ್ತಾನಲ್ಲಿ ಜಾಯಿನ್ ಆಗುತ್ತೆ. ಯಾವ ನದಿಗಳು? ಸಟ್ಲೇಜ್ ಆ್ಯಂಡ್ ಬಿಯಾಸ್. ಓಕೆ. ನೆಕ್ಸ್ಟ್ you are going to learn about the Ganga and Brahmaputra basin in the east. You see the Indus river basin in the west, Ganga Brahmaputra river basin in the east. Okay. The Ganga basin and the Brahmaputra together constitute the bigger part of the northern plains. ನೋಡಿ, ಈ ಗಂಗಾ ರಿವರ್ ಬೇಸಿನ್ನು ಮತ್ತು ಬ್ರಹ್ಮಪುತ್ರ ರಿವರ್ ಬೇಸಿನ್ನು ಎರಡೂ ಒಟ್ಟಿಗೆ ಸೇರಿ ಏನು ಮಾಡ್ತಾ ಇದೆ? ಈ ನಾರ್ದರ್ನ್ ಪ್ಲೇನ್ಸನ್ನು ಹೆಚ್ಚು ವಿಸ್ತಾರವನ್ನಾಗಿ ಮಾಡಿದ್ದಾವೆ. ದ ರಿವರ್ ಗಂಗಾ ಈಸ್ ಕನ್ಸಿಡರ್ಡ್ ವೆರಿ ಸೇಕ್ರೆಡ್ ಬೈ ಹಿಂದೂಸ್. ಈಗ ದ ಗಂಗಾ ಬೇಸಿನ್ ಬಗ್ಗೆ ತಿಳ್ಕೊತೀರಾ. ದ ರಿವರ್ ಗಂಗಾ ಈಸ್ ಕನ್ಸಿಡರ್ಡ್ ವೆರಿ ಸೇಕ್ರೆಡ್ ಬೈ ಹಿಂದೂಸ್. ಹಿಂದೂಗಳಿಂದ ಈ ಗಂಗಾ ನದಿ ಏನು ಅತ್ಯಂತ ಪವಿತ್ರವಾದ ನದಿ ಅಂತ ಹೇಳಿಸ್ಕೊಂಡಿದೆ ಅಲ್ವಾ? ಯಾಕೆ ಈ ಒಂದು ಗಂಗಾ ನದಿಯನ್ನು ಸೇಕ್ರೆಡ್ ರಿವರ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಹಿಂದೂಸು? ಬಿಕಾಸ್ ಗಂಗಾ ಈಸ್ ವರ್ಷಿಪ್ಡ್ ಬೈ ಹಿಂದೂಸ್ ಆ್ಯಂಡ್ ದ ಬಾತಿಂಗ್ ಇನ್ ದ ರಿವರ್ ಗಂಗಾ ದಟ್ ಫ್ಯಾಸಿಲಿಟೇಟ್ ಮೋಕ್ಷ. ದಟ್ಸ್ ವೈ ದ ವಾಟರ್ ಆಫ್ ಗಂಗಾ ಈಸ್ ಕನ್ಸಿಡರ್ಡ್ ವೆರಿ ಪ್ಯೂರ್. ಅಂದರೆ ಈ ಗಂಗೆಯನ್ನು ಹಿಂದೂಗಳು ಪೂಜಿಸ್ತಾರೆ. ಪೂಜಿಸೋದಲ್ಲ ಏನು ಮಾಡ್ತಾರೆ? ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳು ಪರಿಹಾರ ಆಗುತ್ತೆ ಮತ್ತು ಮೋಕ್ಷ ಸಿಗುತ್ತೆ ಅನ್ನೋದು ನಮ್ಮ ಹಿಂದೂ ಜನಗಳ ಒಂದು ನಂಬಿಕೆ.
ಹಾಗಾಗಿ ಈ ಗಂಗಾ ಅತ್ಯಂತ ಒಂದು ಪವಿತ್ರವಾದಂತಹ ಅಥವಾ ಶುದ್ಧವಾದಂತಹ ನದಿ ಅಂತ ನಂಬಿದ್ದಾರೆ. ನೆಕ್ಸ್ಟ್, ಇಟ್ ಒರಿಜಿನೇಟ್ಸ್ ಹೈ ಅಪ್ ಇನ್ ದ ಹಿಮಾಲಯಾಸ್ ಇನ್ ದ ಗ್ಲೇಷಿಯರ್ ಕಾಲ್ಡ್ ಗಂಗೋತ್ರಿ. The Ganga originates in the Himalayan mountain ranges. Its glacier is called Gangotri. ಈ ಗಂಗಾ ನದಿ ಎಲ್ಲಿ ಹುಟ್ಕೊಳ್ಳುತ್ತೆ ಅಂತ ಹೇಳಿದ್ದೆ, ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಹುಟ್ಕೊಳ್ಳುತ್ತೆ. ಇದರ ಒಂದು ಉಪನದಿಯನ್ನು ನಾವು ಗಂಗೋತ್ರಿ, ಈ ಗಂಗಾ ನದಿಯ ಮೂಲ ನದಿಯನ್ನು ನಾವು ಗಂಗೋತ್ರಿ ಅಂತ ಕರಿತಾ ಇದ್ದೀವಿ. ದಿಸ್ ಗಂಗಾ ಫ್ಲೋಸ್ ಥ್ರೂ ದ ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್, ದಸ್ ಫಾರ್ಮಿಂಗ್ ದ ಗಂಗಾ ಬೇಸಿನ್. ಈ ಗಂಗಾ ಬೇಸಿನನ್ನು ಫಾರ್ಮ್ ಮಾಡೋಕ್ಕೆ ಮುಂಚೆ ಇದು ಯಾವ ಸ್ಟೇಟ್ಗಳಿಂದ ಹರಿದು ಬರುತ್ತೆ ಅಂದರೆ ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್ ಆ್ಯಂಡ್ ವೆಸ್ಟ್ ಬೆಂಗಾಲ್, ಈ ಸ್ಟೇಟ್ಗಳ ಮೂಲಕ ಹರಿದು ಬಂದು ಏನು ಮಾಡ್ತಾ ಇದೆ, ಈ ಗಂಗಾ ರಿವರ್ ಬೇಸಿನನ್ನು ಫಾರ್ಮ್ ಮಾಡ್ತಾ ಇದೆ. ದ ಟ್ರೈಬ್ಯೂಟರೀಸ್ ಆಫ್ ದ ಸ್ಮಾಲ್ ಸ್ಟ್ರೀಮ್ ಆಫ್ ದ ಗಂಗಾ ರೀಚ್ ದ ನಾರ್ದರ್ನ್ ಪ್ಲೇನ್ಸ್. ದೇ ಆರ್, ಈ ಚಿಕ್ಕ ಚಿಕ್ಕ ಸ್ಟ್ರೀಮ್ಸ್ ಅಂದರೆ ತೊರೆಗಳು ಅಂತ ಹೇಳ್ತೀವಲ್ವ, ಯಾವುದು ಈ ಗಂಗಾ ನದಿಯನ್ನು ಸೇರಿಕೊಳ್ತವೆ ಈ ಸ್ಮಾಲ್ ಸ್ಟ್ರೀಮ್ಸ್ ಅಂದರೆ ಭಗೀರಥಿ, ಮಂದಾಕಿನಿ ಆ್ಯಂಡ್ ಅಲಕ್ನಂದ. ಈ ರಿವರ್ಸ್ ಏನು ಮಾಡ್ತಾ ಇದೆ, ಈ ಸ್ಮಾಲರ್ ಸ್ಟ್ರೀಮ್ಸು ಗಂಗಾ ನದಿ ಏನಾಗ್ತಾ ಇದೆ ನಾರ್ದರ್ನ್ ಪ್ಲೇನ್ಸನ್ನು ಸೇರೋಕ್ಕೆ ಮುಂಚೆ ಈ ಸ್ಮಾಲರ್ ಸ್ಟ್ರೀಮ್ಸು ಗಂಗಾ ನದಿಯನ್ನು ಸೇರಿಕೊಳ್ತವೆ. The tributaries of the Ganga river are Gandak, Ghagara, Gomti, Kosi and Yamuna. These rivers are the tributaries of the river Ganga. ಗಂಗಾ ನದಿಯ ಉಪನದಿಗಳು ಅಂತ ಕರಿತೀವಿ. ಯಾವುದನ್ನು? ಗಂಡಕ್, ಘಾಗರ, ಗೋಮ್ತಿ, ಕೋಸಿ, ಈ ನದಿಗಳನ್ನ ಗಂಗಾ ನದಿಯ ಉಪನದಿಗಳು ಅಂತ ಕರಿತೀವಿ. ಗಂಗಾ ರಿವರ್ ಬೇಸಿನ್ ಹ್ಯಾಸ್ ರಿಚ್ ಆ್ಯಂಡ್ ಫರ್ಟೈಲ್ ಸಾಯಿಲ್. ದ ಗಂಗಾ ರಿವರ್ ಬೇಸಿನ್ ಹ್ಯಾಸ್ ರಿಚ್ ಆ್ಯಂಡ್ ಫರ್ಟೈಲ್ ಸಾಯಿಲ್. ದ ಗಂಗಾ ರಿವರ್ ಕ್ಯಾರೀಸ್ ನ್ಯೂಟ್ರಿಯೆಂಟ್ ರಿಚ್ ಸೆಡಿಮೆಂಟ್ಸ್ ಹ್ಯಾಸ್ ಇಟ್ ಫ್ಲೋಸ್. ಈ ಗಂಗಾ ನದಿ ಹರಿಯುವಾಗ ಏನು ಮಾಡುತ್ತೆ, ಪೋಷಕಾಂಶಗಳಿಂದ ಕೂಡಿದಂತಹ ಒಂದು ಮಣ್ಣನ್ನು ಹೊತ್ತೊಯ್ಯುತ್ತೆ. ಈ ಒಂದು ಪೋಷಕಾಂಶಗಳಿಂದ ಕೂಡಿದ ಮಣ್ಣನ್ನು ಹೊತ್ತು ತರೋದ್ರಿಂದ ಅಲ್ಲಿನ ಎಲ್ಲಿ ಗಂಗಾ ರಿವರ್ ಬೇಸಿನ್ನಲ್ಲಿರುವಂತಹ ಒಂದು ಸಾಯಿಲ್ ಏನಾಗಿದೆ, ಇಟ್ಸ್ ಬಿಕಮ್ ವೆರಿ ಫರ್ಟೈಲ್, ಅತ್ಯಂತ ಫಲವತ್ತತೆಯಿಂದ ಕೂಡಿದೆ. ದಟ್ಸ್ ವೈ ದ ನಾರ್ದರ್ನ್ ಪ್ಲೇನ್ಸ್ ಆರ್ ಪರ್ಫೆಕ್ಟ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ದೇ ಆರ್ ಥಿಕ್ಲಿ ಪಾಪ್ಯುಲೇಟೆಡ್. ಅಂದರೆ ಈ ನಾರ್ದರ್ನ್ ಪ್ಲೇನ್ಸು ಹೆಚ್ಚು ಫಲವತ್ತಾಗಲಿಕ್ಕೆ ಇದೇ ಕಾರಣ. ಏನಾಗುತ್ತೆ, ರಿವರ್ಸು ಹರಿದು ಬರುವಾಗ ದೆ ಕ್ಯಾರಿ ನ್ಯೂಟ್ರಿಯೆಂಟ್ ರಿಚ್ ಸೆಡಿಮೆಂಟ್ಸ್, ಅತ್ಯಂತ ಪೋಷಕಾಂಶಗಳಿಂದ ಕೂಡಿದ ಮಣ್ಣನ್ನು ಹೊತ್ತು ತರ್ತವೆ. ಹಾಗಾಗಿ ಈ ನಾರ್ದರ್ನ್ ಪ್ಲೇನ್ಸ್ ಏನಾಗಿದೆ, ದೇ ಆರ್ ವೆರಿ ಫರ್ಟೈಲ್ ಆ್ಯಂಡ್ ಪರ್ಫೆಕ್ಟ್ ಫಾರ್ ಅಗ್ರಿಕಲ್ಚರ್. ಇಟ್ಸ್ ಮೇಜರ್ ಕ್ರಾಪ್ಸ್ ಇನ್ಕ್ಲೂಡ್ ರೈಸ್, ವೀಟ್, ಜೂಟ್ ಆ್ಯಂಡ್ ಶುಗರ್ ಕೇನ್. ಇಲ್ಲಿ ಅತ್ಯಂತ ಹೆಚ್ಚಿನದಾಗಿ ಬೆಳೆಯುವಂತಹ ಬೆಳೆಗಳು ಯಾವುದಪ್ಪ ಅಂದರೆ, ದ ಮೇಜರ್ ಕ್ರಾಪ್ಸ್ ಇನ್ ದ ಗಂಗಾ ರಿವರ್ ಬೇಸಿನ್ ಆರ್ wheat, rice, wheat, jute, sugarcane. These are the major crops in the Ganga river basin. The important cities of Ganga river basin. Important cities located in the Ganga river basin include Delhi, Agra, Kanpura, Allahabad, Patna and Kolkata. The important cities located in the Ganga river basin are Delhi, Agra, Kanpur, Allahabad, Patna and Kolkata. The sacred cities in the Ganga river basin are Haridwar, Ayodhya and Varanasi are also located in the Ganga basin. ನೋಡಿ, ಅತ್ಯಂತ ಪವಿತ್ರವಾದಂತಹ ಸ್ಥಳಗಳು ಅಂತ ಯಾವುದನ್ನು ಕರಿತಾ ಇದ್ದೀವಿ, ಹರಿದ್ವಾರ, ಅಯೋಧ್ಯ, ವಾರಣಾಸಿ, ಈ ಮೂರು ಸ್ಥಳಗಳನ್ನು ಗಂಗಾ ರಿವರ್ ಬೇಸಿನ್ನಲ್ಲಿರುವಂತಹ ಸೇಕ್ರೆಡ್ ಸಿಟೀಸ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್, ದ ಯಮುನಾ ರಿವರ್ ಆಲ್ಸೋ ಎ ಗಂಗಾ ಟ್ರೈಬ್ಯೂಟರಿ.
It means Yamuna river also one of the tributary of river Ganga. This river joined the Ganga at Allahabad. ಈ ಯಮುನಾ ರಿವರು ಎಲ್ಲಿ ಗಂಗಾ ರಿವರನ್ನು ಜಾಯಿನ್ ಆಗ್ತಾ ಇದೆ ಅಂದರೆ ಅಟ್ ಅಲಹಾಬಾದ್. ನೆಕ್ಸ್ಟ್, ದ ಪ್ಲೇಸ್ ವೇರ್ ದೀಸ್ ರಿವರ್ ಮೀಟ್ ಈಸ್ ಕಾಲ್ಡ್ ದ ಸಂಗಮ್. ನೋಡಿ, ಈ ಗಂಗಾ ಮತ್ತು ಯಮುನಾ ನದಿಗಳು ಎಲ್ಲಿ ಮೀಟ್ ಆಗ್ತಾ ಇದೆಯೋ ಆ ಪ್ಲೇಸನ್ನು ಏನಂತ ಕರಿತಾ ಇದ್ದಾರೆ? ಸಂಗಮ್ ಅಂತ ಕರಿತಾ ಇದ್ದಾರೆ. ಇನ್ ದಿಸ್ ಸಂಗಮ್ ಗಂಗಾ ಆ್ಯಂಡ್ ಯಮುನಾ ರಿವರ್, ಈ ಸಂಗಮ ಅಂತ ಒಂದು ಪ್ರದೇಶ ಏನು ಎರಡು ನದಿಗಳು ಕೂಡ್ಕೊಂಡಂತಹ ಒಂದು ಪ್ರದೇಶವನ್ನು ಸಂಗಮ ಅಂತ ಕರಿತಾ ಇದ್ದಾರೆ ಅಲ್ವಾ. ಈ ಸಂಗಮದಲ್ಲಿ ಗಂಗಾ ಮತ್ತು ಯಮುನಾ ನದಿ ಕೂಡೋದಲ್ಲದೆ ಮತ್ತೊಂದು ಒನ್ ಮೋರ್ ರಿವರ್ ಜಾಯಿನ್ ಆಗುತ್ತೆ. ದಟ್ ರಿವರ್ ಈಸ್ ಸರಸ್ವತಿ. ದೀಸ್ 3 rivers ಮೀಟ್ಸ್ ಅಟ್ ಅಲಹಾಬಾದ್. ನೋಡಿ, ಈ ವೇರ್ ದೆರ್ ಈಸ್ ರಿವರ್ ಮೀಟ್ಸ್ ಈಸ್ ಕಾಲ್ಡ್ ಸಂಗಮ್ ಅಂತ ಹೇಳಿದೆ ಅಲ್ವಾ. ಈ 3 ರಿವರ್ಸು ಎಲ್ಲಿ ಮೀಟ್ ಆಗ್ತಾ ಇದೆ? ಅಟ್ ಅಲಹಾಬಾದ್. ಅಲಹಾಬಾದಲ್ಲಿ ಈ 3 ನದಿಗಳು ಮೀಟ್ ಆಗ್ತಾ ಇದೆ. ದಟ್ ಸಂಗಮ್ ಈಸ್ ಕಾಲ್ಡ್ ತ್ರಿವೇಣಿ ಸಂಗಮ್. ಈ 3 ನದಿಗಳು ಅಲಹಾಬಾದಲ್ಲಿ ಕೂಡ್ಕೊಳ್ತಾ ಇದೆ ಅಲ್ವಾ, ಒಂದಕ್ಕೊಂದು ಜಾಯಿನ್ ಆಗ್ತಾ ಇದೆ ಅಲ್ವಾ, ಆ ಪ್ಲೇಸನ್ನು ಸಂಗಮ್ ಅಂತ ಕರಿತಾ ಇದ್ದಾರೆ. ಈ ಸಂಗಮವನ್ನು ಏನಂತ ಕರೀತಾರೆ? ಸಂಗಮವನ್ನು ತ್ರಿವೇಣಿ ಸಂಗಮ ಅಂತ ಕರಿತಾ ಇದ್ದಾರೆ. ಓಕೆ, thousands of pilgrims gather here once year 12 year to thousands of pilgrims gather here once every 12 years to celebrate the ಕುಂಭಮೇಳ. ನೋಡಿ, ಇಲ್ಲಿ 12 ವರ್ಷಕ್ಕೊಮ್ಮೆ ಕುಂಭಮೇಳವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ? 12 ವರ್ಷಕ್ಕೊಂದ್ಸಲಿ ಪಿಲಿಗ್ರಿಮ್ಸ್ ಅಂದರೆ ಯಾತ್ರಿಗಳು ಅಂತ ಕರಿತೀವಿ. ಅಪಾರವಾದಂಥ ಜನಸಂಖ್ಯೆ ಯಾತ್ರಿಗಳು ಸೇರಿಕೊಳ್ತಾರೆ. ಯಾವುದರಲ್ಲಿ? 12 ವರ್ಷಕ್ಕೊಮ್ಮೆ ನಡೆಯುವಂತಹ ಒಂದು ಕುಂಭಮೇಳದಲ್ಲಿ. ಎಲ್ಲಿ ನಡೀತಾ ಇದೆ ಕುಂಭಮೇಳ? ಅಟ್ ಅಲಹಾಬಾದ್. ಅಲಹಾಬಾದಲ್ಲಿ ಏನಾಗ್ತಾ ಇದೆ? 12 ವರ್ಷಕ್ಕೊಮ್ಮೆ ಕುಂಭಮೇಳವನ್ನು ನಡೆಸ್ತಾರೆ. ಆ ಕುಂಭಮೇಳದಲ್ಲಿ ಅಪಾರವಾದಂತಹ ಯಾತ್ರಿಗಳು ಪಾಲ್ಗೊಳ್ತಾರೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಯುವರ್ ನಾರ್ದರ್ನ್ ಪ್ಲೇನ್ಸ್. In the next class, you are going to learn about the Brahmaputra river basin. Homework about today's topic. What are northern plains? What are northern plains? ಅಂದರೆ ಉತ್ತರದ ಬಯಲು ಪ್ರದೇಶ ಎಂದರೇನು ಅಂತ ಕೇಳಿದ್ದಾರೆ. When we came down from Himalayas, we see vast and fertile land. ಅಂದರೆ ನಾವು ಹಿಮಾಲಯದಿಂದ ಕೆಳಗಡೆ ಬಂದಾಗ ನಾವು ಅತ್ಯಂತ ವಿಸ್ತಾರವಾದಂತಹ ಮತ್ತು ಫಲವತ್ತಾದಂತಹ ಒಂದು ಲ್ಯಾಂಡನ್ನು, ಭೂಪ್ರದೇಶವನ್ನು ನೋಡ್ತೀವಿ. ದಟ್ಸ್ ಕಾಲ್ಡ್ ನಾರ್ದರ್ನ್ ಪ್ಲೇನ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್, ನೇಮ್ ದ ಮೇನ್ ಕ್ರಾಪ್ಸ್ ಆಫ್ ದ ಗಂಗಾ ರಿವರ್ ಬೇಸಿನ್. ಗಂಗಾ ರಿವರ್ ಬೇಸಿನಲ್ಲಿ ಒಂದು ಬೆಳೆಯುವಂತಹ ಅತ್ಯಂತ ಪ್ರಮುಖವಾದಂತಹ ಬೆಳೆಗಳು ಯಾವುದು ಹೆಸರಿಸಿ ಅಂತ ಕೇಳಿದರೆ ರೈಸ್, ವೀಟ್, ಶುಗರ್ ಕೇನ್ ಹೇಳಿದೆ ಅಲ್ವಾ, ಅವುಗಳನ್ನ ಹೆಸರಿಸಬೇಕು. ರೈಸು, ವೀಟು, ಜೂಟು, ಶುಗರ್ ಕೇನ್ ಅಂತ ಹೇಳಿದೆ ಅಲ್ಲ. ಓಕೆ, ನೆಕ್ಸ್ಟ್, ವೈ ಈಸ್ ಅಗ್ರಿಕಲ್ಚರ್ ಈಸ್ ಮೇನ್ ಅಕ್ಯುಪೇಷನ್ ಆಫ್ ದ ಪೀಪಲ್ ಲಿವಿಂಗ್ ಇನ್ ದ ನಾರ್ದರ್ನ್ ಪ್ಲೇನ್ಸ್. ನೋಡಿ, ಈ ನಾರ್ದರ್ನ್ ಪ್ಲೇನ್ಸಲ್ಲಿ ವಾಸ ಮಾಡುವಂತಹ ಜನಗಳ ಮುಖ್ಯ ಉದ್ಯೋಗ ಅಗ್ರಿಕಲ್ಚರ್, ಅಂದರೆ ವ್ಯವಸಾಯನೇ ಯಾಕೆ ಅತ್ಯಂತ ಮುಖ್ಯ ಉದ್ಯೋಗ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಬಿಕಾಸ್ ದ ಗಂಗಾ ರಿವರ್ ಕ್ಯಾರೀಸ್ nutrients rich sediments as it flows. That's why in the northern the people of the northern plains, they are the main occupation. The agriculture is the main occupation. ಅಂದರೆ ನೋಡಿ, ನದಿ ಗಂಗಾ ನದಿ ಏನಾಗ್ತಾ ಇದೆ, ಹರಿದು ಬರುವಾಗ ಹೆಚ್ಚು ಪೋಷಕಾಂಶಗಳಿಂದ ಕೂಡಿದಂತಹ ಮಣ್ಣನ್ನು ಒತ್ತು ತರುತ್ತೆ ಅಂತ ಹೇಳಿದೆ ಅಲ್ವಾ. ದಟ್ಸ್ ವೈ ದ ನಾರ್ದರ್ನ್ ಪ್ಲೇನ್ಸ್ ಆರ್ ಪರ್ಫೆಕ್ಟ್ ಫಾರ್ ದ ಅಗ್ರಿಕಲ್ಚರ್. ಈ ನಾರ್ದರ್ನ್ ಪ್ಲೇನ್, ಉತ್ತರದ ಬಯಲು ಪ್ರದೇಶ ಏನಾಗಿದೆ, ವ್ಯವಸಾಯ ಮಾಡಲಿಕ್ಕೆ ಪರ್ಫೆಕ್ಟ್ ಆಗಿದೆ. ಅಲ್ಲಿನ ಜನಗಳು ಆ ಒಂದು ಅಗ್ರಿಕಲ್ಚರ್ನ ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಈ 3 ಕ್ವೆಶನ್ಸ್ಗೆ ಆನ್ಸರ್ನ ಬರೀಬೇಕು. ಇದೇ ನಿಮ್ಮ ಹೋಮ್ವರ್ಕ್. ಓಕೆ, ಥ್ಯಾಂಕ್ ಯು.